ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ವಿಪಕ್ಷಗಳು ಮಾಡುತ್ತಿರುವ ಹೋರಾಟ ಈಗ ಒಂದು ಹೊಸ ತಿರುವು ಪಡ್ಕೊಂಡ್ಬಿಟ್ಟಿದೆಯಂತೆ. ಲೋಕಸಭೆ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ, 24ರ ಲೋಕಸಭಾ ಚುನಾವಣೆ ವೇಳೆ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಕಳ್ಳಾಟವಾಗಿದೆ. ಆಯಿತು, ಆಮೇಲೆ ಪ್ರಾಬ್ಲಮ್ ಏನಿದು ಅಂತಂದರೆ, ನನಗೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ತನ್ನ ಯುದ್ಧವನ್ನು ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಅಥವಾ BJP ಅಥವಾ ನರೇಂದ್ರ ಮೋದಿ ಮೇಲೆ ಮಾಧ್ಯಮದ ಮೂಲಕ ಮಾಡ್ತಾರೆ. ಅರ್ಥ ಆಯಿತು ಅನಿಸುತ್ತೆ. ತನ್ನ ಯುದ್ಧವನ್ನು ಅದು ಸತ್ಯವೋ ಸುಳ್ಳೋ, ಅದಕ್ಕೆ ದಾಖಲೆ ಇದೆಯೋ ಇಲ್ಲವೋ ಅವ್ರ ಹತ್ರ, ಬಟ್ ಯುದ್ಧ ಮಾಡಿಬಿಡ್ತಾರೆ. ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಅವರು ಆರಂಭ ಮಾಡೋದು ಆರಂಭ ಅಲ್ರಿ, ಯುದ್ಧ ಮಾಡ್ತಾರೆ ಅಂದರೆ ಆರಂಭ ಅಂತೆ. ಬರೀ ಇಂಥದೆಯಾ ಯುದ್ಧ ಮಾಡ್ತಾರೆ ಅವರು. ಆದರೆ ಪ್ರಾಬ್ಲಮ್ ಏನಾಗಿದೆ, ನನ್ನಂಥವನಿಗೆ ಪ್ರಾಬ್ಲಮ್, ಬೇರೆಯವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸೇರಿ ಹೇಳ್ತಾ ಇರೋದು ನಾನು. ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಹೇಗೆ ಬಿಹೇವ್ ಮಾಡ್ತಿದೆ ಅಂತಂದರೆ, ಆ ಯುದ್ಧವನ್ನು ಮಾಧ್ಯಮಗಳು ನಡೆಸಬೇಕು ಅನ್ನೋ ಥರ ನಿರೀಕ್ಷೆ ಮಾಡ್ದಂಗಿದೆ. ಒಳ್ಳೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಗುವನ್ನು ಮುದ್ದಾಡೋ ಥರ ಮುದ್ದಾಡ್ತಿರುತ್ತೆ. ನೋಟಿಸು, ಸ್ಟೇಟ್ಮೆಂಟು, ಒಂದು ಹೇಳಿಕೆ ಮುದ್ದಾಡುತ್ತೆ. ಸೊ ಅಲ್ಟಿಮೇಟ್ಲಿ ಮೀಡಿಯಾ ಏನೋ ಆಗೋಗಿದೆ ಅನ್ನೋ ಥರ ಯುದ್ಧ ಮಾಡೋ ಥರ. ಯಾಕೆ ಮಾಡಬೇಕು? ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಸೋಲು ಸೆಕೆಂಡ್ರಿ ಸರ್. ಮತ್ತೆ ನಾವೆಲ್ಲ ಸೋಲಕ್ಕೆ ಬೆಂಗಳೂರಿಗೆ ಬಂದವರು ಸರ್. ಘನತೆ, ಗಾಂಭೀರ್ಯ ಮತ್ತು ಮಾನ ಮರ್ಯಾದೆ, ನಾಚಿಕೆ ಅನ್ನೋದಿದ್ರೆ ಸರ್ಕಾರ ಕ್ರಮ ತಗೋಬೇಕು, ಎಲೆಕ್ಷನ್ ಕಮಿಷನ್ ಕ್ರಮ ತಗೋಬೇಕು ರಾಹುಲ್ ಗಾಂಧಿ ಮೇಲೆ. ಹೌದು ಹೌದು. ಅದನ್ನು ಬಿಟ್ಟು ಮಾಧ್ಯಮಗಳ ಮೂಲಕ ಯುದ್ಧ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ ಈ ಯುದ್ಧ ನಡೀಬೇಕು. ಈ ಥರದ್ದು ಹಲವಾರು ವಿಚಾರಗಳಲ್ಲಿ, ಪರ್ಟಿಕ್ಯುಲರ್ಲಿ ಈ ವಿಚಾರದಲ್ಲಿ ಎಲೆಕ್ಷನ್ ವಿಚಾರ ಕಳ್ಳಾಟ ಆಯಿತು. ಮಹಾರಾಷ್ಟ್ರದಲ್ಲಿ ರಿಗ್ ಆಗೋಗಿದೆ, ಮೋಸ ಆಗೋಗಿದೆ. ಇಟ್ಸ್ ದ ಶೇಮ್ ಆನ್ ಎಲೆಕ್ಷನ್ ಕಮಿಷನ್. ಇದನ್ನೇ ಯಾರು ನನ್ನಂಥವನೊಬ್ಬ ಒಂದು ಸಣ್ಣ ತಪ್ಪನ್ನು ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ, ಆಹಾ, ಹುಲಿ, ಸಿಂಹ, ಚಿರತೆಗಳು, ಚೀತಾಗಳ ಥರ ಬಿದ್ದುಬಿಡ್ತಾರೆ ಎಲೆಕ್ಷನ್ ಕಮಿಷನ್ ಅವ್ರು ನಮ್ಮ ಮೇಲೆ. ನೋಟಿಸ್ ಕೊಟ್ಟಿದ್ದೇನು, ಒಬ್ಬ ಆಫೀಸರ್ನಲ್ಲಿ ಕಳಿಸೋದೇನು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋನದೇನು ಅಂತ. ಹಾಯ್, ನಿಮ್ಮ ಉತ್ತರ ಕುಮಾರಪ್ಪ ವರ್ಷಕ್ಕೆ ಇಷ್ಟು ಬೆಂಕಿ ಹಾಕ. ಮೀಟರ್ ಬೇಕು, ಮೀಟರ್ ಎಲೆಕ್ಷನ್ ಕಮಿಷನ್ ಅಂತೆ ನರ ಬೆನಮೂಳ ಇಲ್ಲದೆ ಇರೋ ಎಲೆಕ್ಷನ್ ಕಮಿಷನ್ ಹಂಗಾರೆ. ಇಲ್ಲಿ ನೀವು ಕ್ರಮ ತಗೊಳ್ಳಿ. ಇಲ್ವಾ ಅವ್ರು ಹೇಳಿದ್ ಸರಿ ಅಂತೇಳಿ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಚೆನ್ನಾಗಿದೆ ಇವ್ರದ್ದು ಆಟಗಳು, ಇಲ್ಲಿ ನಡಿಬೇಕಂತೆ. ಕರ್ನಾಟಕದಲ್ಲೂ ನಡೆದಿದೆಯಂತೆ ಒಂದು ಲೋಕಸಭಾ ಚುನಾವಣೆ. ಕೇಂದ್ರ ಕ್ಷೇತ್ರ ತಗೊಂಡು ಅಧ್ಯಯನ ಮಾಡಿದಾರಂತೆ ರಾಹುಲ್ ಗಾಂಧಿ. ಹಂಗಾಗಿ ಅದನ್ನು ಹೇಳ್ತೀವಿ ಅಂದ್ರೆ ಹೇಳಬೇಕು. ಇಷ್ಟು ದಿನ ಇದ್ರಿಲ್ಲ ಸ್ವಾಮಿ ಇವರು, ಅವಾಗ ಕೇಳಬೇಕಾಗಿತ್ತಿಲ್ಲ ಇವರು. ಒಳ್ಳೆ ಕಥೆ ಐತಲ್ಲ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಕಳ್ಳಾಟಗಳಾಗಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದು ಇರಲಿಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ. ಹೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ಅದೇನೇ ಇದು ವೋಟಿಂಗ್ ಮೆಷಿನ್ ಸುಮ್ಮನೆ ಬುರುಡೆ ಬಿಡ್ತಿರ್ತಾರೆ ಎಲೆಕ್ಷನ್ ಕಮಿಷನರು, ಅವ್ರು ಕಂಡಿರ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದನ್ನ ಬೇರೆ ಯಾರೋ ಯುದ್ಧ ಮಾಡ್ಕೊಳ್ಬೇಕು, ಇನ್ನು ಅವನ ಮೇಲೆ ಇಟ್ಕೊಂಡು ಹೊಡಿಬೇಕು ಗುಂಡನ್ನು. ನಮ್ಮಲ್ಲಿ ಭಾಳ ಜನ ಅದಕ್ಕೆ ತಯಾರಿದ್ದಾರೆ ಬಿಡಿ. ಅವ್ರು ತಮಗೇನೋ ಆಗ್ಬಿಟ್ಟು ಅವ್ರ ಥರ ತಕಪಕ್ಕ ಕುಣಿತಾ ಇರ್ತಾರೆ ಅನ್ನಿಸ್ಕೊಂಡು ಅವ್ನು ಅವ್ನ ಪಾಡ್ಗೆ ಓಡಾಡ್ಕೊಂಡಿರ್ತಾನೆ. ಸಂಬಂಧವೇ ಇಲ್ಲ. ಯಾವ ಊರು ಮೀಡಿಯಾ ರೀ ಇದು? ಈ ಮಧ್ಯದಲ್ಲಿ ಏನೋ ಹೇಳ್ತಿದಾರಂತೆ, ಅದೇನೋ ಬಿಹಾರದಲ್ಲಿ ಸರಿ ಇಲ್ಲ, 52 ಲಕ್ಷ ಮತದಾರನ ತೆಗೆದೆ ಅಂತ ಅವ್ರು ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಅವರು. ಅದನ್ನು ಸತ್ತೋಗಿರೋರು ಇಷ್ಟಿದ್ದಾರೆ, ಓಡೋಗಿದ್ದವ್ರು ಇಷ್ಟಿದ್ದಾರೆ, ಡಬಲ್ ಮಾಡ್ಕೊಂಡವ್ರು ಇಷ್ಟಿದ್ದಾರೆ ಅಂತ. ಏನೇನು ಪ್ರಾಬ್ಲಮ್ಮು? ಈ ಡಬಲ್ ಮಾಡಿದವ್ರು ನಮ್ಮ ರಾಜ್ಯದಲ್ಲೂ ಇದ್ದಾರೆ ಭಾಳ ಜನ. ಅಲ್ಲೂ ಹಾಕು ಎಂಟ್ರಿ, ಇಲ್ಲೂ ಹಾಕು ಎಂಟ್ರಿ ಅನ್ನೋರು ಇದ್ದಾರೆ ಇಲ್ಲೂ. ಬಟ್ ಇದೆಲ್ಲ ಮಾಡಿದಾರಂತೆ. ಅದಕ್ಕೇನೋ ಯಾರೋ ಒಬ್ಬ RJD ಅನ್ನೋರು ಯಾರೋ, ನಾವು ಎಲೆಕ್ಷನ್ನೇ ಬಾಯ್ಕಾಟ್ ಮಾಡಿಬಿಡ್ತೀವಿ ಅಂತ. ನೀವು ಅನುಭವ ನನಗೆ ಇನ್ನೂ, ನಾನು ಇದು ಹೊಸದಾಗಿ ಮಾಡಿದ್ರೆ ಮಾಡ್ಕೋ ಅಂತಾರೆ. ಯಾರು ಹೆದರ್ಕೋತಾರ? ಅದಕ್ಕೆ ಏನು ಹೆದರ್ಕೊಳ್ಳಲ್ಲ, ಮಾಡ್ಕೋ ಹೋಗು ಅಂತಾರೆ. ಎಂಥದೋ ಒಂದು ಮಾಡ್ತಾರೆ ಅಷ್ಟೇ. ಓಕೆ.